ಬಾರಂತೆ ಈ ಬಾರಿಯೂ ಕೂಡ ಪ್ರತಿ ಬಾರಿಯೂ ಗೌಡ್ರ ಹುಟ್ಟುಹಬ್ಬಕ್ಕೆ ಬರ್ತಿದ್ದೀರಿ. ಕಾರ್ಯಕ್ರಮದ ಬಗ್ಗೆ ಗೌಡ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ನೋಡಿ, ಸಂಬಂಧಗಳುಂಟಲ್ಲ, ಸಂಬಂಧಗಳು ಅದು ಸಮಾಜದಲ್ಲಿ ಸಿಕ್ಕಬಲ್ಲ ದೊಡ್ಡ ಒಂದು ಸೊತ್ತು. ಸಂಬಂಧಗಳು, ಒಳ್ಳೆಯ ಸಂಬಂಧಗಳು, ಆ ಪ್ರೀತಿ ವಿಶ್ವಾಸಗಳು, ಇದಕ್ಕಿಂತ ದೊಡ್ಡ ಸಂಗತಿ ಸಮಾಜದಲ್ಲಿ ಯಾವುದಿಲ್ಲ. ಸ್ಥಾನಮಾನಗಳು ಬರ್ತದೆ ಹೋಗ್ತದೆ, ದುಡ್ಡು ಬರ್ತದೆ ಹೋಗ್ತದೆ, ಆಸ್ತಿ ಪಾಸ್ತಿ ಬರ್ತದೆ ಹೋಗ್ತದೆ, ಆದರೆ ಸಂಬಂಧಗಳಿದೆಯಲ್ಲ, ಇದು ಒಂದು ಶಾಶ್ವತವಾಗಿರುವಂತ ಬಾಂಧವ್ಯ. ನಾನು ಮಾರೇಗೌಡರ ಜೊತೆ ಸುಮಾರು 15 ವರ್ಷಗಳಿಂದ ಈಚೆ ಅತ್ಯಂತ ನಿಕಟ ಸಂಪರ್ಕದಲ್ಲಿದ್ದೀನಿ. ನಮ್ಮ ಕ್ಷೇತ್ರದ ಒಂದು ಅಧ್ಯಕ್ಷರಾಗಿ ಭಾರಿ ಚೆನ್ನಾಗಿ ಅವರೆಲ್ಲ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. 10 ವರ್ಷ ನಾನು ಲೋಕಸಭಾ ಸದಸ್ಯನಾಗಲಿಕ್ಕೆ ಅವರ ಕೊಡುಗೆ ಕೂಡ ಅಪಾರ ಇದೆ. ಆದ ಕಾರಣ ಅವರ ಹುಟ್ಟುಹಬ್ಬದಲ್ಲಿ ನಾನು ಭಾಗಿಯಾಗುವಂಥದ್ದು ಅದು ನನ್ನೊಂದು ಕರ್ತವ್ಯ, ನನ್ನೊಂದು ಜವಾಬ್ದಾರಿ ಎಂದು ನಾನು ತಿಳ್ಕೊಂಡು ಬಂದಿದ್ದೇನೆ. ಅವರಿಗೆ ಶುಭ ಹಾರೈಕೆಗಳನ್ನು ಮಾಡಿದ್ದೀನಿ ಸರ್. ಅದೇ ರೀತಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ನಿಜ, ನಾನು ಸತ್ಯಕಾರ ಹೇಳಬೇಕಾದ್ರೆ ನೀವು ನಿಜ ಕೇಳಿದ ಕಾರಣ ನಿಜ ಹೇಳ್ತೀನಿ. ಗಂಭೀರವಾಗಿದೆ. ನಮ್ಮ ಯಶವಂತಪುರದ ರಾಜಕಾರಣ ಒಂದು ರೀತಿ ಗಂಭೀರ ಸ್ವಭಾವ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪಕ್ಷದಲ್ಲೇ ಇದ್ದು, ನಮ್ಮ ಪಕ್ಷದಲ್ಲೇ ಮಂತ್ರಿಯಾಗಿ, ನಮ್ಮ ಪಕ್ಷದಿಂದ ಆಯ್ಕೆಯಾಗಿ ಶಾಸಕರಾಗಿದ್ದವರು ಇವತ್ತು ನಮ್ಮ ಪಕ್ಷದ ಜೊತೆ ಇಲ್ಲ ಅಂತ ಹೇಳಿದಾಗ ಅದೊಂದು ಬೇಸರದ ಸಂಗತಿ. ಸಾವಿರಾರು ಕಾರ್ಯಕರ್ತರ ಶ್ರಮದಿಂದ ಅವರು ಶಾಸಕರಾಗಿದ್ದಾರೆ. ಯಾರು ಅವರನ್ನು ಶಾಸಕರಾಗಿ ಮಾಡಿದ್ದಾರೆ ಅವರ ಜೊತೆ ಇರಬೇಕು, ಎಲ್ಲರ ಜೊತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವಂಥದ್ದು ನಾವು ಒಪ್ಪಿಕೊಂಡಿದ್ದೇವೆ. ಈಗ ಹೊಸ ಅಧ್ಯಕ್ಷರು ಜಯರಾಮರ ಆಯ್ಕೆಯಾಗಿದೆ. ಎಲ್ಲವನ್ನು ಸರಿ ಮಾಡುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಇದನ್ನೆಲ್ಲ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಇವತ್ತು ಮಾರೇಗೌಡರ ಹುಟ್ಟುಹಬ್ಬಕ್ಕೆ ಬಂದಿದ್ದೀರಿ. ಮಾರೇಗೌಡರ ಒಂದು ಶುಭ ಹಾರೈಕೆ, ಹಾಗೆ ಅದೇ ರೀತಿ ಮಾರೇಗೌಡರ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ, ಮಾರೇಗೌಡರು ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನು ಹೊಸದಾಗಿ ಮದುವೆ ಆಯಿತು, ಅವತ್ತಿಂದ ನಿರಂತರವಾಗಿ ಜನಸೇವೆನಲ್ಲಿ ಅವರೇ. ಶೋಭಾ ಮೇಡಮ್ ಅವರು ಎಂಟಲ್ಲಿ ಬಂದಾಗ ಗೆಲ್ಬೇಕಾದ್ರು ಅಭಿಗಳು ಶ್ರಮ ಮಾಡಿದ್ದಾರೆ. ಸದಾನಗೌಡರಿಗೂ ಅದೇ ಥರ MP ಚುನಾವಣೆಯಲ್ಲೂ ಕೆಲಸ ಮಾಡಿದ್ದಾರೆ. ಈ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾಗಿ ಭಾಳ ಉತ್ತಮವಾದ ಕೆಲಸವನ್ನು BJP ಪರವಾಗಿ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಯಾವ್ದಾದ್ರು ಒಂದು ಅಧಿಕಾರವನ್ನು ಪಡೀಲಿ ಅನ್ನೋದು ನನ್ನ ಆರೈಕೆ. ಮತ್ತು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು 100 ವರ್ಷ ಬಾಳಿ ಸುಖವಾಗಿ ಬದುಕಲಿ ಅನ್ನೋದು ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೀನಿ. ಸರ್, ಇವತ್ತು ಮಾರೇಗೌಡರ ಬರ್ತಡೆಗೆ ಇವತ್ತು ಬಂದಿದ್ದೀರಿ. ಶುಭ ಹಾರೈಕೆ ಮಾಡಿ ನಂತರ ಗೌಡ್ರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ, ಮಾರೇಗೌಡರು ನಮ್ಮ ಸ್ನೇಹಿತರು, ಜೊತೆಗೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು. ಭಾಜಪ ಅಲ್ಲಿ ಒಳ್ಳೆ ಸಂಘಟನೆ ಮಾಡಿದ್ರು. ಅವತ್ತಿನ ದಿವಸ ಭಾಜಪ ನಮ್ಮ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಚೆನ್ನಾಗಿ ಮುಂದುವರಿಯಿತು. ಇವತ್ತು ಅವರು ಹುಟ್ಟುಹಬ್ಬ ಒಳ್ಳೆಯದಾಗಲಿ, ಮುಂದಿನ ದಿನದಲ್ಲಿ ಅವ್ರಿಗೆ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಸರ್, ಅದೇ ರೀತಿ ಏನಾದರೂ ಈಗ ರಾಜಕೀಯ ಬದಲಾವಣೆಗಳು, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ವಿಧಾನಸಭಾ ಕ್ಷೇತ್ರದ ಸಂಬಂಧದಲ್ಲಿ ಅವರು ಇಲ್ಲಿ ಸ್ಥಳೀಯರು, ಅವರು ನಮ್ಮ ಕ್ಷೇತ್ರದ ವಾಸಿಯವರು, ನಮ್ಮ ಕ್ಷೇತ್ರದ ಮತದಾರ, ನಮ್ಮ ಕ್ಷೇತ್ರದ ಮಗ ಅವರು. ಮುಂದಿನ ದಿನದಲ್ಲಿ ಒಳ್ಳೆ ದಿನ ಬರಲಿ, ಅವ್ರಿಗೂ ಅವಕಾಶ ಸಿಗಲಿ. ಈಗ ಬರೋಂಥ ದಿನದಲ್ಲಿ ಡಿಲಿಮಿಟೇಷನ್ ಆಗ್ತಾ ಇದೆ, ಕ್ಷೇತ್ರವಾರು ವಿಭಜನೆಗಳಾಗ್ತಾ ಇದೆ, ಅವ್ರಿಗೂ ಅವಕಾಶ ಸಿಗಲಿ. ಅವ್ರಿಗೂ ಕ್ಷೇತ್ರದಲ್ಲಿ ಮತ್ತು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ. ಒಂದೇ ಸಮ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ದಂಗೆ ಬರ್ತಾ ಇದ್ದಾರೆ. ಕಳೆದ ಬಾರಿ ಸನ್ಮಾನ್ಯ ಕ್ಷೇತ್ರದ ಶಾಸಕರ ಒಂದು ದುರಾಸೆಯಿಂದ ಅವ್ರನ್ನ ಒಂದು ಸ್ವಲ್ಪ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ನಿಷ್ಠಾವಂತ ಕಾರ್ಯಕರ್ತ, ಆದ್ರೂ ಅವರು BJP ಬಿಟ್ಟು ಎಲ್ಲೂ ಹೋಗಲಿಲ್ಲ. ನಮ್ಮ ಕ್ಷೇತ್ರದ ಶಾಸಕರ ಒಂದು ತಪ್ಪು ಕಲ್ಪನೆಯಿಂದ ಅವ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಪಕ್ಷಕ್ಕೆ ಬಂದಿದ್ದಾರೆ, ನಾವೆಲ್ಲ ಜೊತೆಯಲ್ಲಿದ್ದೀವಿ. ಮುಂದಿನ ದಿನದಲ್ಲಿ ಅವರು ಜೊತೆಲಿ ಸೇರ್ಕೊಂಡು ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ಜೊತೆಲಿ ಮಾಡ್ತೀವಿ. ಗೌಡ್ರು ಬರ್ತಡೇಗೆ ಬಂದಿದ್ದೀರಿ. ಕಾರ್ಯಕ್ರಮದ ಬಗ್ಗೆ, ಈ
ಗೌಡ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಗೌಡ್ರ ಬಗ್ಗೆ ಹೇಳೋದಾದ್ರೆ ಗೌಡ್ರು ಭಾರತೀಯ ಜನತಾ ಪಾರ್ಟಿಯ ಯಶವಂತಪುರ ಮಂಡಲದ ಮಾಜಿ ಅಧ್ಯಕ್ಷರು. ಇವತ್ತು ಅವರು ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ ಕಾರ್ಮಿಕ ಏನು ವತಿಯಿಂದ ನಮ್ಮ ದೀಪಕ್ ಕೆಸರ್ ಅಧ್ಯಕ್ಷತೆಯಲ್ಲಿ ನಮ್ಮ ಕಾರ್ಮಿಕ ಬಳಗದಿಂದ ಅವರಿಗೆ ಹುಟ್ಟುಹಬ್ಬ ವಿಶ್ ಮಾಡೋಕ್ಕೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಮಾರ್ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಮುಂದಿನಗಳಲ್ಲಿ ಯಶವಂತಪುರ ಕ್ಷೇತ್ರಕ್ಕೆ ಅವರು ಒಬ್ಬ ಒಳ್ಳೆ ಲೀಡರ್ಶಿಪ್ ಆಗಿ ಬರಬೇಕಾಗಿ ನಮ್ಮ ಟೊಯೋಟಾ ಕಾರ್ಮಿಕ ಬಳಗದಿಂದ ಮತ್ತೆ ಟೊಯೋಟಾ ಹುಡುಗರ ಕಡೆಯಿಂದ ಎಲ್ಲರೂ ಒಂದು ಬೇಡಿಕೊಳ್ಳುತ್ತೇವೆ. ಈ ಹುಟ್ಟುಹಬ್ಬ ಶುಭ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೇವೆ ಸರ್. ಫ್ರೀಯಾಗಿ ಮಾರೇಗೌಡರ ಹುಟ್ಟುಹಬ್ಬ ನಡೀತಾ ಇದೆ. ಹುಟ್ಟುಹಬ್ಬದ ಬಗ್ಗೆ ಗೌಡ್ರ ಬಗ್ಗೆ ಹೇಳೋದಾದ್ರೆ ನಾವು ಇಡೀ ಕ್ಷೇತ್ರದಲ್ಲಿ ಗೌಡ್ರ ಬಗ್ಗೆ ಹೇಳೋದು ಏನಿಲ್ಲ. ಇಡೀ ಕ್ಷೇತ್ರಕ್ಕೆ ಗೌಡ್ರ ಪರಿಚಯ. ರಾಜ್ಯ ವಕೀಲರ ಸಂಘದ ನಿರ್ದೇಶಕರಾಗಿ ನಮ್ಮ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರಾಗಿ ಅವರು ಬಿಜೆಪಿಯಲ್ಲಾಗಲಿ ಸಾಮಾಜಿಕ ಕಾರ್ಯಕ್ರಮಗಳಾಗಲಿ ಅದು ಮನೆ ಮಾತಾಗಿದೆ ಆಲ್ರೆಡಿ. ಅವರ ಹುಟ್ಟುಹಬ್ಬದಂದು ನಾವು ಇದೆಲ್ಲ ಅದ್ದೂರಿಯಾಗಿ ಆಚರಿಸ್ತಾ ಇರೋದು. ನಾವು ಟೊಯೋಟಾ ಕಾರ್ಮಿಕ ಸಂಸ್ಥೆಯಿಂದ ನಮ್ಮ ಅಧ್ಯಕ್ಷರಾದ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ದೀಪಕ್ ಕೆಸರ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ, ಖುಷಿಯಿಂದ ಪಾಲ್ಗೊಂಡಿದ್ದೀವಿ. ಇನ್ನು ಮಾರೇಗೌಡರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವ್ರ ಸಮಾಜ ಕಾರ್ಯಕ್ರಮಗಳು ಈಗ ಆಲ್ರೆಡಿ ಜನ ಮಾತಾಗಿರೋದ್ರಿಂದ ಅವರು ಇನ್ನೇನು ನಾವು ಅವ್ರನ್ನ ಕ್ಷೇತ್ರದಲ್ಲಿ ಮುಂದಿನ MLA ಆಗಿ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ. ಪ್ರತಿ ಮನೇಲೂ ಮಗುವಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಮುಂದಿನ MLA ಆಗಿ ನೋಡಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಮಾರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊರಕ್ ಬಂದಿದ್ದೀರಿ. ಅವ್ರ ಬಗ್ಗೆ ಹೇಳೋದಾದ್ರೆ, ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಸರ್, ಪ್ರಥಮವಾಗಿ ಮಾರೇಗೌಡರು ಹುಟ್ಟುಹಬ್ಬ ಶುಭಾಶಯಗಳು. ನನ್ನ ಹೆಸರು ಬಂದು ಹಂಸವೇಣಿ ಅಂತ. ನಾನು ಅವ್ರ ಜೊತೆ ಸುಮಾರು 10 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಒಳ್ಳೆ ವ್ಯಕ್ತಿ. ಈ ಪ್ರೋಗ್ರಾಮ್ ನಾವು ಸುಮಾರು ಸರಿ ಅವ್ರ ಹುಟ್ಟಿದಬ್ಬ ಅಲ್ಲ ಬೇರೆ ಟೈಮಲ್ಲೂ ಮಾಡಿದ್ದಾರೆ. ಆಮೇಲೆ ಕಾರ್ಯಕರ್ತರನ್ನ ತುಂಬ ಅನ್ಯೋನ್ಯವಾಗಿ ಬೆಳೆಸಿದ್ದಾರೆ ಅವರು. ಯಾಕೆಂದರೆ ಮುಂಚೆ ಅವರ ಜೊತೆ ನಾನು 10 ವರ್ಷದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಒಳ್ಳೆ ವ್ಯಕ್ತಿ. ಇದೊಂದು ಕೆಲವ್ರಿಗೆ ಕಂಟೆಸ್ಟು ಆಮೇಲೆ ಹಾರ್ಟ್ ಇದು ಮಾಡ್ತಾ ಇದ್ದಾರೆ. ತುಂಬ ಅನುಕೂಲ ಆಗುತ್ತೆ, ಜನಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಅವ್ರಿಗೆ ಒಳ್ಳೆ ದೇವರ ಆಶೀರ್ವಾದ ಕೊಡಲಿ ಚಾಮುಂಡೇಶ್ವರಿ. ಅವ್ರಿಗೆ ಆಯುಷ್ಯ ಆರೋಗ್ಯನೆಲ್ಲ ಕೊಟ್ಟು ಕಾಪಾಡಲಿ. ಮಾರೇಗೌಡರು ಒಳ್ಳೆ ವ್ಯಕ್ತಿನಿ. ಅವರು ಏನು ಹೇಳ್ತೀರಾ ಅಂದರೆ ಬೈ ಹಾರ್ಟ್ ಒಳ್ಳೆ ವ್ಯಕ್ತಿ, ತುಂಬ ಸಾಫ್ಟ್ ನೇಚರು. ಇವತ್ತವರೆಗೂ ಯಾರನ್ನೂ ಒಬ್ಬರು ಗದರಿಸಿ ಮಾತಾಡ್ದವ್ರಲ್ಲ. ಕಾರ್ಯಕರ್ತರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆಮೇಲೆ ಅವರು ಸಂಘಟನೆ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ಸಂಘಟನೆ ಮಾಡಿದ್ರು. ನಾವು ಅವ್ರ ಕೈ ಕೆಳಗೆ ಬೆಳೆದಿದ್ದು. ಇವತ್ತೇನಾದರೂ ಪಕ್ಷದ ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಿದ್ರೆ ಅಂದರೆ ಮಾರೇಗೌಡರ ಕಡೆ. ನನ್ನ ಹೆಸರು ಗಾಯತ್ರಿ ಅಂತ. ನಾನು BJP ಕಾರ್ಯಕರ್ತೆ. ಅವರು ಈ ಜನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ವ್ಯಕ್ತಿಗತದ ಬಗ್ಗೆ. ಅವ್ರು ತುಂಬ ಒಳ್ಳೆ ವ್ಯಕ್ತಿ. ಅವ್ರು ಹೇಳಿದಾಗ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಮತ್ತು ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಟೈಮ್ ಇರೋಲ್ಲ. ಮೇಯ್ನು ಇಲ್ಲಿ ಬಂದು ಇದೆಲ್ಲ ಮಾಡಿಸ್ಕೊತಿದ್ದಾರೆ. ನಾವೇನು ಹೇಳೋಷ್ಟರಲ್ಲಿ ಇಷ್ಟು ಜನ ಸಂಪಾದನೆ ಮಾಡಿದ್ದಾರೆ. ಇಂಥ ವ್ಯಕ್ತಿಗೆ ದೇವರು ಒಳ್ಳೆ ಆಶೀರ್ವಾದ ಕೊಡಲಿ, ಒಳ್ಳೆ ಮುಂದುವರಿಲಿ ಅಂತ ನಾವು ಹಾರೈಸ್ತೀವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಟು ಮಾರೇಗೌಡ ಸರ್.